ಜೈ ಚಾಮುಂಡೇಶ್ವರಿ. ಅಮೋಘ ಮಾಡೋ ಹೃದಯಪೂರ್ವಕ ನಮಸ್ಕಾರ. ಒಂದು ಡ್ಯಾಶ್ ಕ್ಯಾಮ್ ನೇವಿಗೇಷನ್ ಸಿಸ್ಟಮ್ ಕತೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನನ್ನ ಟ್ರಾನ್ಸೆಲ್ಪ್ 750ನ ಬೇರೆ ಸ್ಟೇಟಿಗೆಲ್ಲ ನಾನು ಗಾಡಿ ತೊಗೊಂಡು ಹೋಗ್ತೀನಿ. ಅದಕ್ಕೋಸ್ಕರ ನೇವಿಗೇಷನ್ ಸಿಸ್ಟಮ್ ಇರಬೇಕು, ಸೇಫ್ಟಿಗೆ ಕ್ಯಾಮ್ರಾ ಇರಬೇಕು ಅಂದ್ಬಿಟ್ಟು 16,000 ರೂಪಾಯಿ ಮೇಡ್ ಇನ್ ಚೈನದು ಒಂದು ಬ್ರ್ಯಾಂಡನ್ನು ಹಾಕ್ಸ್ಕೊಂಡಿದ್ದೆ. ಬ್ರ್ಯಾಂಡ್ ನೇಮ್ ಬೇಡ ಬಿಡಿ. 5 ತಿಂಗಳಿಗೇ ಡಿಸ್ಪ್ಲೇ ಒಳಗಡೆ ಏನೋ ಬ್ಲ್ಯಾಕ್ ಸ್ಪಾಟ್ ಬಂತು. ಅದಾದಮೇಲೆ ಡಿಸ್ಪ್ಲೇನೇ ರೋಡಲ್ಲಿ ಕಿತ್ಕೊಂಡ್ಬಂದ್ಬಿಡ್ತು. ಅವ್ನು ಕೇಳೋದಕ್ಕೆ ವಾರಂಟಿ ಏನೇನೋ ರೀಸನ್ ಕೊಟ್ಟ. ಬೇಜಾರಾಗ್ಬಿಟ್ಟು 8 ನೇವಿಗೇಷನ್ ಸಿಸ್ಟಮ್ ತೊಗೊಂಡೋಗ್ಬಿಟ್ಟು ನಮ್ಮೂರು ಕೆರೆಗೆ ಬಿಸಾಕ್ಬಿಟ್ಟೆ. ಅದಾದಮೇಲೆ ಹೋಂಡಾ NX 500ಅಲ್ಲಿ ನಾನು ಬೋಬೋ ಅವ್ರದ್ದು ಮೊಬೈಲ್ ಆರ್ಡ್ರ್ ಯೂಸ್ ಮಾಡ್ತಿದ್ದೆ. ಅದು ನಂಗೆ ಟ್ರಸ್ಟೆಡ್ಡು, ಡ್ಯಾಂಪರೆಲ್ಲ ಬರುತ್ತೆ. ಅದಕ್ಕೋಸ್ಕರ ಈ ಬೈಕಲ್ಲೂ ಅದನ್ನೇ ಯೂಸ್ ಮಾಡ್ತೀನಿ. ಈ ಥರ ಹಿಂಗೆ ನೀವು ಮೊಬೈಲ್ ಇಟ್ಬಿಟ್ಟು ನೇವಿಗೇಷನ್ ಸಿಸ್ಟಮ್ಗೆ ಯೂಸ್ ಮಾಡ್ಬೋದು. ಬಟ್ ನೇವಿಗೇಷನ್ ಹೆಂಗೋ ಪ್ರಾಬ್ಲಮ್ ಸಾಲ್ವ್ ಆಗೋಯಿತು. ಡ್ಯಾಶ್ ಕ್ಯಾಮ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾನು ಈ ಥರ ಒಂದು ಮೌಂಟನ್ನ ತೊಗೊಂಡಿದ್ದೀನಿ. ಇನ್ಸ್ಟಾ X5ಗೆ ಮೌಂಟನ್ನು ತೊಗೊಂಡಿದ್ದೀನಿ. ಇದನ್ನು ಯಾರು ಬೇಕಾದ್ರೂ ಬಿಚ್ಚೋಕ್ಕಾಗಲ್ಲ, ನಾನೇ ಬಿಚ್ಚೋಕ್ಕಾಗಲ್ಲ. ಇದಕ್ಕೊಂದು ಸ್ಕ್ರೂ ಬರುತ್ತೆ, ಅದು ನನ್ನ ಹತ್ರ ಇರುತ್ತೆ, ಅದು ಹಾಕ್ರೆ ಮಾತ್ರ ಬಿಚ್ಚೋದು. ಇಲ್ಲಿ ಇನ್ಸ್ಟಾ X5ನ ಈ ಥರ ಹಿಂಗೆ ಫಿಟ್ ಮಾಡಿದ್ದೀನಿ. ಇನ್ಸ್ಟಾ X5ಅಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಫ್ರಂಟ್ ಒನ್ ಲೆನ್ಸ್ ಇರುತ್ತೆ, ಬ್ಯಾಕ್ ಒನ್ ಲೆನ್ಸ್ ಇರುತ್ತೆ. ಇದರಲ್ಲಿ ನಾನು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ಬಿಟ್ಟರೆ ಮುಂದೆ ಹಿಂದೆ ಎರಡು ಕಡೆನೂ ಸೂಪರಾಗಿ ರೆಕಾರ್ಡ್ ಆಗುತ್ತೆ. ಇದು ನೋಡಿ 360ಲಿ ರೆಕಾರ್ಡ್ ಆಗ್ತಿದೆ, ಹಿಂದೆ ಮುಂದೆ ಎಲ್ಲ ಕಡೆನೂ ರೆಕಾರ್ಡ್ ಆಗುತ್ತೆ. ಈಗ ನಾನು ಇದನ್ನು ಹಿಂಗೆ ಫಿಟ್ ಮಾಡಿಬಿಟ್ಟು ಗಾಡಿ ಓಡಿಸ್ಬೇಕಾದ್ರೆ 1 ಅವರ್ 1.5 ಗಂಟೆನೂ ಕಂಟಿನ್ಯೂಸ್ ರೆಕಾರ್ಡ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಏನು ಇನ್ಸಿಡೆಂಟ್ ಆಗಲಿಲ್ಲ ಅಂದರೆ ಫೂಟೇಜ್ನ ಡಿಲೀಟ್ ಮಾಡಿಬಿಡ್ತೀನಿ. ಏನಾರು ಆಗಿದ್ರೆ ಇಟ್ಕೋತೀನಿ. ಆಯ್ತಪ್ಪ ಸರಿ, ನೀನು ಹಿಂಗೆ ಮಾಡ್ತಿದ್ದೆ, ಚಾರ್ಜ್ಗೆ ಹೆಂಗೆ ಮಾಡ್ತೀಯ ಅಂತಂದರೆ ಇಲ್ಲಿ ಸಿಗರೇಟು ಲೈಟ್ರು ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಇದಕ್ಕೊಂದು 250-300 ರೂಪಾಯಿ ಕೊಟ್ಟಿದ್ದೀನಿ. ಈ ಚಾರ್ಜಿಂಗ್ ವೇನ ತೊಗೊಬಂದು ಇಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಅವಾಗ ಕಂಟಿನ್ಯೂಸ್ ಆಗಿ ಚಾರ್ಜ್ ಆಗ್ತಿರುತ್ತೆ. ಗಾಡಿ ಓಡಿಸ್ಬೇಕಾದ್ರೂ ಚಾರ್ಜ್ ಆಗುತ್ತೆ. ಯೂಶ್ವಲಿ ನಾವು 2 ಅವರ್ 3 ಅವರ್ ಯಾರು ಓಡಿಸಲ್ಲ. ಮತ್ತು ಇದ್ರ ಕ್ಲಾರಿಟಿ ನಿಮಗೆ ಆ ಡ್ಯಾಶ್ ಕ್ಯಾಮ್ಗಿಂತ 10ರಷ್ಟು ಚೆನ್ನಾಗಿ ಬರುತ್ತೆ. ಸೊ ನೀವು X5ನೇ ತೊಗೊಬೇಕು ಅಂತ ನಾನು ಹೇಳ್ತಿಲ್ಲ. ಈಗ ಬಿಗ್ ಬಿಲಿಯನ್ ಫ್ರೀಡಮ್ ಸೇಲ್ ಅಂತೆಲ್ಲ ಬರ್ತೈತಿ. X3 ತೊಗೊಳ್ಳಿ. X3ನ ತೊಗೊಂಡು ಈ ಥರ ಯೂಸ್ ಮಾಡಿ. ನೀವು ಬೇಕು ಅಂದಾಗ ನೋಡಿ, ನನ್ನ ಕೆಲಸ ಮುಗೀತು ಅಂದರೆ ಇದನ್ನ ಓಪನ್ ಮಾಡಿಬಿಟ್ಟು ಕೈಯಲ್ಲಿ ಹಿಡ್ಕೊಂಬಿಟ್ಟು ಇಲ್ಲ ಜೋಬಲ್ಲಿ ಹಿಡ್ಕೊಂಡು ನನ್ನ ಪಣ ಹೋಗ್ತೀನಿ. ಸೊ ಯಾರೂ ಏನು ಎತ್ಕೊಳಕ್ಕಾಗಲ್ಲ. ಸೊ ಇದೊಂಥರ ಸೇಫ್ಟಿ ಫ್ಯೂಚರು. X3 ತೊಗೊಂಡು ನೀವು ಯೂಸ್ ಮಾಡ್ಕೊಬೋದು. ಬರೀ ಅಷ್ಟೇ ಅಲ್ಲ ಗುರು, ನೀವು ವ್ಲಾಗರೇ ಆಗಿರಬೇಕು, ಇನ್ಸ್ಟಾ ಯೂಸ್ ಮಾಡೋಕ್ಕೆ ಏನದೇನೂ ಇಲ್ಲ. ನೀವು ಈ ಥರ ಫೂಟೇಜ್ಗಳನ್ನೂ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ನಿಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲ ನಿಮ್ಮ ಮಿಸ್ಸಸ್ ಜೊತೆಗೆ, ಮಕ್ಕಳ ಜೊತೆಗೆ ಇಲ್ಲ ತಂದೆ ತಾಯಿ ಜೊತೆಗೆ ಏನೋ ಒಂದು ಫೂಟೇಜ್ ಕ್ಯಾಪ್ಚರ್ ಮಾಡಿದರೆ, ಒಳ್ಳೆ ರೋಡ್ ಕ್ಯಾಪ್ಚರ್ ಮಾಡಿದರೆ, ಅನಿಮಲ್ಸ್ ಕ್ಯಾಪ್ಚರ್ ಮಾಡಿದರೆ ಟಿವಿಲಿ ಹಾಕೊಂಡು ಕೂಡ ನೋಡ್ಬೋದು. ಸೊ ನೀವು ವ್ಲಾಗರೇ ಆಗಿರಬೇಕು, ಇನ್ಸ್ಟಾ ಯೂಸ್ ಮಾಡಬೇಕು ಅನ್ನೋದು ತಪ್ಪು ಕಲ್ಪನೆ. ನಿಮ್ಗೇನಾದರೂ ಈ ಜುಗಾಡ್ ಮೆಥಡ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಚಾಮುಂಡೇಶ್ವರಿ.